ಈಗಾಗಲೇ ಏನು ಕೊರೋನಾ ರೂಪಾಂತರಿ ವೈರಸ್ ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಕೇರಳ ಬಾರ್ಡರ್ನಲ್ಲಿ, ಕೇರಳ ಮತ್ತು ಕರ್ನಾಟಕ ಬಾರ್ಡರ್ನಲ್ಲಿ ಈಗಾಗಲೇ ಅಲರ್ಟ್ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಗೋವಾ ಬಾರ್ಡರ್ನಲ್ಲಿದ್ದೀವಿ. ನೀವು ದೃಶ್ಯದಲ್ಲಿ ನೋಡಬಹುದು, ಗೋವಾ ಕರ್ನಾಟಕ ಬಾರ್ಡರ್ನಲ್ಲಿದ್ದೀವಿ. ಬಟ್ ಇಲ್ಲಿ ಯಾವುದೇ ರೀತಿಯಾದ ಚೆಕಿಂಗ್ ಮಾಡಲಾಗ್ತಾ ಇಲ್ಲ. ಆದರೆ ಗೋವಾ ಸಂಬಂಧಪಟ್ಟಂತೆ ಈಗಾಗಲೇ ಗೋವಾದಿಂದ ಕರ್ನಾಟಕಕ್ಕೆ ಬಂದಿರುವ, ಅಂದರೆ ಗೋವಾದಿಂದ ಕಾರವಾರದ ತಾಲೂಕಿನ ಸದಾಶಿವಗಡಕ್ಕೆ ಬಂದಿರುವಂಥ ಓರ್ವ ವ್ಯಕ್ತಿನಲ್ಲಿ ಈಗಾಗಲೇ ಕೊರೋನಾ ರೂಪಾಂತರ ವೈರಸ್ ಕಂಡು ಬಂದಿದೆ. ರೂಪಾಂತರ ವೈರಸ್ ಕಂಡು ಬಂದರೂ ಸಹಿತ ಈಗಾಗಲೇ ಯಾವುದೇ ರೀತಿಯಾದಂಥ ಚೆಕಿಂಗ್ ಕೂಡ ಇದುವರೆಗೂ ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲದೆ ಆ ವ್ಯಕ್ತಿಯಲ್ಲಿ ಏನು ಕೊರೋನಾ ರೂಪಾಂತರ ವೈರಸ್ ಕಂಡು ಬಂದಿತ್ತು, ಕೊರೋನಾ ರೂಪಾಂತರ ವೈರಸ್ ಕಂಡು ಬಂದ ಹಿನ್ನೆಲೆಯಲ್ಲಿ ಅವನ ಕುಟುಂಬ ಸದಸ್ಯರು ಮತ್ತು ಅವರ ಮನೆ ಅಕ್ಕಪಕ್ಕದಲ್ಲಿರುವ ಜನರಲ್ಲೂ ಸಹಿತ ಕೊರೋನಾದ ಎಲ್ಲ ಲಕ್ಷಣಗಳು ಕಂಡು ಬಂದಿತ್ತು. ಕೊರೋನಾ ಲಕ್ಷಣಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಅವರಿಗೆಲ್ಲರಿಗೂ ಸಹಿತ ಚೆಕ್ ಮಾಡೋಕ್ಕೆ ಅಷ್ಟರಲ್ಲಿ 2-3 ದಿನಗಳಲ್ಲಿ ಅವರು ಕ್ಯೂರ್ ಆಗಿದ್ದಾರೆ. ಆದರೆ ಈ ವೈದ್ಯಕೀಯ ಮಾಹಿತಿಗಳ ಪ್ರಕಾರ ಅವರು ಲಸಿಕೆ ಹಾಕ್ಸ್ಕೊಂಡಿದ್ದ ಹಿನ್ನೆಲೆಯಲ್ಲಿ ಅವರಲ್ಲಿ ಯಾವುದೇ ರೀತಿಯಾದಂಥ ಕೋವಿಡ್ ಲಕ್ಷಣಗಳು ಹೆಚ್ಚಾಗಿ ಕಂಡು ಬಂದಿಲ್ಲ ಅಂತಲೂ ಸಹಿತ ಹೇಳ್ತಾ ಇದ್ದಾರೆ. ಆದರೆ ನೀವು ದೃಶ್ಯದಲ್ಲಿ ನೋಡಬಹುದು, ಗೋವಾ ಬಾರ್ಡರ್ನಲ್ಲಿ ಯಾವುದೇ ರೀತಿಯಾದಂಥ ಚೆಕ್ಕಿಂಗ್ ಆಗಿರಲಿ, ಅಲರ್ಟ್ ಆಗಿರಲಿ ಕೆಲಸಗಳು ನಡೀತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಡಳಿತವು ಸಹಿತ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಹಿತ ಚಿಂತನೆ ನಡೆಸಿದೆ. ಯಾಕೆಂದರೆ ಗೋವಾ ಬಾರ್ಡರ್ ಈಗಾಗಲೇ ಏನು ಹೊಸ ವರ್ಷಕ್ಕೆ ಕೆಲವೇ ಕೆಲವು ದಿನಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಗೋವಾ ಮತ್ತು ಕಾರವಾರಕ್ಕೆ ಬಹಳಷ್ಟು ಜನ ಬರ್ತಾರೆ. ಬಹಳಷ್ಟು ಜನ ಬರುವ ಹಿನ್ನೆಲೆಯಲ್ಲಿ ಕಾರವಾರದಲ್ಲಿರುವಂತಹ ಜನರಿಗೆ ಯಾವುದೇ ರೀತಿಯಂಥ ಸಮಸ್ಯೆ ಆಗಬಾರ್ದು ಈ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತವು ಸಹಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಕ್ಕೆ ಮುಂದಾಗ್ತಾ ಇದೆ. ಆದರೆ ಈಗಾಗಲೇ ಏನು ಕರ್ನಾಟಕ ಸರ್ಕಾರ ಹೊರಡಿಸಿರುವಂತಹ ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ನಲ್ಲಿ ಯಾವುದೇ ರೀತಿಯಾದಂಥ ಪ್ರಮುಖವಾದಂದರೆ ಇಲ್ಲಿ ಬಾರ್ಡರ್ಗಳೇ ಆಗಿರಬಹುದು ಅಥವಾ ಎಲ್ರಿಗೂ ಸಹಿತ ರ್ಯಾಪಿಡ್ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸೂಚನೆ ನೀಡಿಲ್ಲ. ಆದರೆ ಇನ್ನು ಮುಂದೆ ಉತ್ತರ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಯಾವುದಾದರೂ ಗೈಡ್ಲೈನ್ಸನ್ನು ಮಾಡ್ತಾರಾ ಎಂಬುದನ್ನು ಸಹಿತ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.